ದುಷ್ಟ ಶಕ್ತಿಗಳು ದೂರವಾಗಲು ತಡೆ ಒಡಿಸಿದ್ದಾರ ನಟ ದರ್ಶನ್. ರೇಣುಕಾಸ್ವಾಮಿ ಹತ್ಯೆಗೂ 2 ದಿನ ಮೊದಲು ಅಪಾಯದ ಸುಳಿವು. ಪೂಜೆ ಮಾಡಿಸಿದ್ದ ದರ್ಶನ್ನನ್ನ ತಡೆದಿದ್ಲ ಮಾಂಕಾಳಮ್ಮ. ಆ ಅರ್ಚಕರ ಮಾತು ಕೇಳಿದ್ರೆ ನಟ ಬಚಾವಾಗ್ಬೋದಿತ್ತ? ಇದುವೇ ಹೊತ್ತಿನ ನ್ಯೂಸ್ ಫಸ್ಟ್ ಸ್ಪೆಷಲ್ ರಿಪೋರ್ಟ್, ದೇವಿ ದರ್ಶನ ರಹಸ್ಯ. ನಾನು ರಾಹುಲ್ ದಯಾ. ದೇವರು ದಿಂಡ್ರನ್ನ ನಂಬೋರಿಗೆ ಕೆಡಕಾಗುವ ಮುನ್ನ ಏನೋ ಸರಿ ಇಲ್ಲ ಅನ್ನೋ ಸುಳಿವುಗಳು ಸಿಗುತ್ತೆ ಅಂತ ಕೇಳಿದ್ದೀವಿ. ಅದೇ ರೀತಿ ಅಪಾರ ದೈವಭಕ್ತನಾಗಿರೋ ದರ್ಶನ್ಗೆ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಮಹಾ ತಾಯಿಯೊಬ್ಬಳಿಂದ ಮುನ್ಸೂಚನೆ ಸಿಕ್ಕಿತ್ತಂತೆ. ಅಷ್ಟೇ ಅಲ್ಲ, ದರ್ಶನ್ ನೀನ್ ಸ್ವಲ್ಪ ಹುಷಾರಾಗಿರು ಅಂತ ಅರ್ಚಕರೊಬ್ಬರು ಎಚ್ಚರಿಕೆಯನ್ನು ಕೊಟ್ಟಿದ್ರಂತೆ. ಬಟ್ ಆ ಕಿವಿ ಮಾತನ್ನ ಧಿಕ್ಕರಿಸಿದ್ದಕ್ಕೆ ದರ್ಶನ್ಗೆ ಇಂಥದೊಂದು ಸ್ಥಿತಿ ಎದುರಾಯ್ತಾ? ಸಾರಥಿಗೆ ಇನ್ನೂ ಸಾತಿ ನಡೀತಾ ಇತ್ತ? ಇಂಥ 10 ಹಲವು ಪ್ರಶ್ನೆಗಳಿಗೆ ಉತ್ತರದಾಯಿಯಾಗಿರೋದು ಆ ತಾಯಿ. ಯಾರವಳು? ದರ್ಶನ್ ಪ್ರಕರಣದಲ್ಲಿ ಕೇಳಿ ಬರ್ತಾ ಇರೋ ದೇವಿಯ ಕತೆ ಹೇಳ್ತೀವಿ ಕೇಳಿ. ಗೀಚಿದ ಬ್ರಹ್ಮ ಗೀಚುವ ಮುನ್ನ ಯೋಚಿಸಲೇ ಇಲ್ಲ. ಹಣೆಯ ಮೇಲೆ ಕೆತ್ತಿದ ಮೇಲೆ ತಿದ್ದುವರಿಯಾರಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಪಾಲಾಗಿರೋ ದರ್ಶನ್ ಅಭಿನಯದ ಸರ್ದಾರ ಸಿನಿಮಾದ ಹಾಡೊಂದರ ಸಾಲುಗಳಿವು. ಹಣೆ ಬರಹ ಹೇಗಿರುತ್ತೋ ಹಾಗೆಯೇ ಬದುಕು ಸಾಗ್ಬೇಕು. ಗೀಚಿದ ಬ್ರಹ್ಮನ ಸಾಲುಗಳನ್ನ ಯಾರೂ ತಿದ್ದೋಕ್ಕಾಗಲ್ಲ. ಇದೇ ಮಾತನ್ನೇ ಮೊಟ್ಟ ಮೊದಲ ಸಲ ದರ್ಶನ್ ಬಗ್ಗೆ ರಿಯಾಕ್ಟ್ ಮಾಡಿರೋ ಶಿವಣ್ಣ ಸಹ ಹೇಳ್ತಿದ್ದಾರೆ. ಹಣೆ ಬರಹವನ್ನ ಯಾರು ಬದಲಿಸೋಕಾಗೋದಿಲ್ಲ ಅನ್ನೋದು ಎಷ್ಟು ನಿಜವೋ, ಅಪಾಯದ ಮುನ್ಸೂಚನೆ ಸಿಕ್ಕಾಗ ಎಚ್ಚರಗೊಳ್ಳೋದು ಬುದ್ಧಿವಂತರ ಲಕ್ಷಣ. ಈ ವಿಚಾರದಲ್ಲಿ ದರ್ಶನ್ ಮೈಮರತ್ರ. ದರ್ಶನ್ಗೆ ಸಾತಿ ಇತ್ತು, ಬ್ಯಾಡ್ ಟೈಮ್ ಶುರುವಾಗಿದ್ವು. ಹಾಗಾಗಿಯೇ ಪದೇ ಪದೇ ದೇಗುಲಕ್ಕೂ ಹೋಗಿ ಬರ್ತಿದ್ರು. ಇಂಥ ಹೊತ್ತಲ್ಲೇ ಆಗಬಾರದ್ದಾಗೋಯ್ತು ಅನ್ನೋ ಮಾತನ್ನ ದರ್ಶನ್ ಆಪ್ತರು ಹೇಳ್ತಿದ್ರು. ದರ್ಶನ್ ಬಾಲ್ಯ ಸ್ನೇಹಿತ ಶಿವಕುಮಾರ್ ಸಹ ಇದೇ ಸುಳಿವನ್ನ ನೀಡಿದ್ರು. ಇತ್ತೀಚೆಗೆ ಅಂದರೆ ಒಂದು ಬ್ಯಾಡ್ ಟೈಮ್ ಏನೋ ಅಂದರೆ ದೇವಸ್ಥಾನಕ್ಕೆ ಸುತ್ತಮುತ್ತ ಹೋಗಿ ಬಂದಿದ್ರಂತೆ. ಈಗ ಬ್ಯಾಡ್ ಟೈಮ್ ನಡೀತಾ ಇದೆ, ಏನೋ ಮುಂದೊಂದು ಈ ತಿಂಗಳಲ್ಲಿ ಏನೋ ಸಮಸ್ಯೆ ಆಗುತ್ತೆ ಅನ್ನೋ ಸೂಚನೆ ಮೊದಲೇ ಸಿಕ್ಕಿದಂತೆ. ನಿಜನ ಅದು ಅಂತಾರೆ ಸರ್. ನಾವು ಟಿ ವಿ ನೋಡಿ, ನಾನು ಟಿ ವಿಲಿ ಯಾರೋ ಹೇಳ್ತೀರೋ ಅಂಥವ್ರೆ. ಅದು ಇರ್ಬೋದು. ಮಾಮೂಲಿ ಒಬ್ಬರು ಅವ್ರು ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ, ಬರ್ತಾರೆ, ಎಲ್ಲ ಮಾಡ್ತಾರೆ. ಎಲ್ಲರಿಗೂ ಏನು ಮಾಡೋಕ್ಕಾಗಲ್ಲ ಸರ್. ಎಲ್ಲ ಒಂದೊಂದು ಟೈಮ್ ಅನ್ನೋದು ಇರ್ತಲ್ಲ ಸರ್. ಹೌದು, ದರ್ಶನ್ಗೆ ಮೊದಲೇ ಇಂಥದ್ದೊಂದು ಗಂಡಾಂತರ ಎದುರಾಗಬಹುದು ಅನ್ನೋ ಸುಳಿವು ಸಿಕ್ಕಿತ್ತಂತೆ. ಪಟ್ಟಣಗೆರೆ ಶೆಡ್ನ ಪಾಪಕೃತ್ಯಕ್ಕೆ 2 ದಿನದ ಮುಂಚೆಯೇ ಆ ಮಹಾತಾಯಿ ಮುನ್ಸೂಚನೆ ನೀಡಿದ್ಲ. ಕೆಡುಕಾಗಬಾರದು ಅಂತ ಹಳೆ ಮೈಸೂರು ಭಾಗದ ಸ್ಟೈಲ್ನಲ್ಲಿ ತಡೆ ಒಡಿಸಿದ ಮೇಲೂ ದರ್ಶನ್ರನ್ನ ಆ ಅರ್ಚಕರು ತಡೆದು ಬಚಾವಾಗೋ ಮಾರ್ಗ ಸೂಚಿಸಿದ್ರ. ಇಷ್ಟೆಲ್ಲ ಅನುಮಾನಕ್ಕೆ ಕಾರಣವಾಗಿರೋದು ಬೆಂಗಳೂರಿನ ಶಕ್ತಿಶಾಲಿ ದೇಗುಲ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಅಘೋರಿಗಳು ಸಹ ಭೇಟಿ ಕೊಡುವ ಪವರ್ಫುಲ್ ದೇವಾಲಯ. ತಡೆ ಒಡಿಸಿದ ಕೂಡಲೇ ತಡೆದು ಎಚ್ಚರಿಸಿದ್ಲ ಮಾಂಕಾಳಿ. ದರ್ಶನ್ಗೆ ಮುನ್ಸೂಚನೆ ನೀಡಿದ್ರ ಆ ದೇಗುಲದ ಅರ್ಚಕ. ಹೌದು, ತಡೆ ಒಡಿಸಿದ್ರು ದರ್ಶನ್. ಬೆಂಗಳೂರಿನ ಆ ಪವರ್ಫುಲ್ ಪುಣ್ಯಕ್ಷೇತ್ರಕ್ಕೆ ಪ್ರತಿ ಆಷಾಢ ದರ್ಶನ ನೀಡ್ತಾ ಇದ್ದ ದರ್ಶನ್ ತಡೆ ಒಡಿಸ್ತಿದ್ರು. ಆ ಶಕ್ತಿಶಾಲಿ ದೇಗುಲದ ಅರ್ಚಕರು ಸಹ ಒಂದು ಭಯಾನಕ ಮುನ್ಸೂಚನೆ ನೀಡಿದ್ರಂತೆ. ಯಾರಾದ್ರೂ ಮಾಟ ಮಾಡಿಸಿದ್ರೆ, ಬಾನಾಮತಿಯಂತಹ ದುಷ್ಟ ಪ್ರಯೋಗ ನಿಮ್ಮ ಮೇಲಾಗಿದ್ರೆ, ಅಂತ ಮಾಟ ಮಂತ್ರಗಳ ದುಷ್ಟಕೂಟದ ಕ್ಷುದ್ರ ತಂತ್ರಗಳಿಂದ ಪಾರಾಗೋದಕ್ಕೆ ಪವರ್ಫುಲ್ ದೇಗುಲಗಳಲ್ಲಿ ನಿಂಬೆಹಣ್ಣು ಮೊಟ್ಟೆಗಳಿಂದ ದೃಷ್ಟಿ ತೆಗೆಸಿಕೊಳ್ಳುವ ಆಚರಣೆಯೊಂದು ನಡೆಯುತ್ತೆ. ಇದನ್ನೇ ತಡೆ ಒಡಿಸೋದು ಅಂತಾರೆ. ಇಂಥದ್ದೇ ತಡೆ ಒಡಿಸೋದಕ್ಕೆ ದರ್ಶನ್ ಜೂನ್ 5ರ ಗುರುವಾರ ಪವರ್ಫುಲ್ ದೇಗುಲಕ್ಕೆ ಹೋಗಿದ್ರು. ಆ ದಿನ ರಾತ್ರಿ ಮನಸ್ಸಿನಲ್ಲಿ ತುಂಬಾ ಆತಂಕ, ಕಸಿವಿಸಿಗಳ ಕಾರಣಕ್ಕೆ ಕಾಟೇರ ಕಂಗಾಲಾಗಿ ಹೋಗಿದ್ದಂತೆ. ಯಾಕಂದ್ರೆ ಆ ಪವರ್ಫುಲ್ ದೇಗುಲದ ಶಕ್ತಿ ದೇವತೆ ಎಚ್ಚರಿಸಿದ್ಲು. ಆ ದೇಗುಲದ ಅರ್ಚಕರಂತೂ ಮಹಾ ಅಪಾಯದ ಮುನ್ಸೂಚನೆ ನೀಡಿದ್ರು. ಅಷ್ಟಕ್ಕೂ ದರ್ಶನ್ಗೆ ಪಟ್ಟಣಗೆರೆ ಶೆಡ್ನ ಪಾಪಕೃತ್ಯಕ್ಕೆ 48 ಗಂಟೆ ಮುಂಚೆಯೇ ಅಪಾಯದ ಸೂಚನೆ ನೀಡಿದ್ಯಾರು ಗೊತ್ತಾ? ಮಾಂಕಾಳಿ, ಬಂಡೆ ಮಾಂಕಾಳಮ್ಮ.
ಬಂಡಿ ಮಾಂಕಾಳಮ್ಮನ ಭಕ್ತ ದರ್ಶನ್ ಅಂದು ಮೈಮರೆತು ಬಿಟ್ರ. ಕಾಕತಾಳೀಯವೋ ವಿಧಿ ಬರಹವೋ? ಜೂನ್ 5ರ ಗುರುವಾರ ದರ್ಶನ್ ಬೆಂಗಳೂರಿನ ಪವರ್ಫುಲ್ ದೇಗುಲಗಳಲ್ಲೊಂದಾದ ಬಂಡಿ ಮಾಂಕಾಳಮ್ಮನ ದರ್ಶನ ಮಾಡಿದ್ರು. ಅದೇ ದಿನವೇ ದೇಗುಲದ ಹಿಂಬದಿಯಲ್ಲೇ ಇರೋ ತಡೆ ಒಡೆಸುವ ಜಾಗದಲ್ಲಿ ತಡೆಯನ್ನು ಒಡೆಸಿದ್ರಂತೆ. ತಡೆ ಒಡೆಸುವ ಸಂದರ್ಭ ನಿಂಬೆಹಣ್ಣು ಸರಿಯಾಗಿ ಕಟ್ಟಾಗದಿದ್ರೂ ಅದು ಎಚ್ಚರಿಕೆಯ ಮುನ್ಸೂಚನೆ ಅನ್ನೋದು ನಂಬಿಕೆ. ದೇಗುಲದ ಅರ್ಚಕರು ದರ್ಶನ್ ಆಪ್ತರು ಎಂದೇ ಹೇಳಲಾಗ್ತಾ ಇರೋ ಒಬ್ರು ಒಂದು ಮಾತನ್ನ ಹೇಳಿದ್ರು ಎನ್ನಲಾಗ್ತಿದೆ. ನಿಮಗೀಗ ಗ್ರಹಗತಿ ಸರಿಯಿಲ್ಲ, ಬೇಡ ಅಂದ್ರೂ ತಪ್ಪು ಮಾಡಿಸತ್ತೆ, ಒಂದಷ್ಟು ದಿನ ಹೊರಗೆ ಎಲ್ಲಾದ್ರೂ ಹೋಗಿ ಬನ್ನಿ. ಇದೆ ಇಂಥದ್ದೊಂದು ಮುನ್ಸೂಚನೆಯನ್ನ, ಸಲಹೆಯನ್ನ ಮಾಂಕಾಳಮ್ಮನ ಅರ್ಚಕರು ನೀಡಿದ್ರಂತೆ. ಆ ಕ್ಷಣಕ್ಕೆ ದರ್ಶನ್ ಸುಮ್ಮನೆ ನಕ್ಕು ಅರ್ಚಕರಿಗೆ ನಮಸ್ಕರಿಸಿ ಆಯ್ತು ಎಂದಿದ್ರಂತೆ. ಆ ದಿನವೇ ದರ್ಶನ್ ಮೈಮರೆತು ಬಿಟ್ರ. ಅರ್ಚಕರ ಮಾತುಗಳ ಬಳಿಕವೂ ದರ್ಶನ್ ಮನದಲ್ಲಿ ತಳಮಳ, ಆತಂಕ ಮನೆ ಮಾಡಿತ್ತಂತೆ. ಆ ಇಡೀ ರಾತ್ರಿ ನಿದ್ದೆ ಬಾರದೆ ಒದ್ದಾಡಿದ್ದ ದರ್ಶನ್ ಅರ್ಚಕರ ಮಾತುಗಳನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಲೇ ಇಲ್ಲ. ಇದೇ ಕಾರಣಕ್ಕೆ ನೋಡಿ, ಬಂಡಿ ಮಾಂಕಾಳಮ್ಮನ ದರ್ಶನವಾದ 2 ದಿನಕ್ಕೆ ಪಟ್ಟಣಗೆರೆ ಶೆಡ್ ಅಧ್ಯಾಯ ಓಪನ್ ಆಯ್ತು. ಗುರುವಾರ ತಡೆ ಒಡೆಸಿದ್ರು, ಶನಿವಾರ ತಲೆ ಒಡೆದ ಆರೋಪ. ಮಾಂಕಾಳಮ್ಮನ ಮಾತು ಮೀರಿದ್ದಕ್ಕೆ ದರ್ಶನ್ಗೆ ಜೈಲುವಾಸ. ನೋಡಿ, ಟೈಮ್ ಹೇಗಿರುತ್ತೆ ಅನ್ನೋದಕ್ಕೆ ದರ್ಶನ್ ಪ್ರಕರಣ ತಾಜಾ ಸಾಕ್ಷಿಯಾಗಿ ಕಾಣುತ್ತೆ. ಜೂನ್ 5ರ ಗುರುವಾರ ಬಂಡಿ ಮಾಂಕಾಳಮ್ಮನ ದರ್ಶನ ಪಡೆದಿದ್ದ ದರ್ಶನ್ ತಡೆಯನ್ನು ಓಡಿಸಿದ್ದ. ಆ ಕ್ಷಣವೇ ದೇಗುಲದ ಅರ್ಚಕರು ಟೈಮ್ ಸರಿಯಿಲ್ಲ, ಹುಷಾರಾಗಿರಿ ಅನ್ನೋ ಸಲಹೆಯನ್ನು ನೀಡಿದ್ರು. ಇದಾಗಿ 48 ಗಂಟೆ ಉರುಳೋದ್ರೊಳಗೆ ತಡೆ ಓಡಿಸಿದ್ದ ದರ್ಶನ್ ಮೇಲೆ ತಲೆ ಒಡೆದ ಆರೋಪ ಬಂತು. ರಾಜ್ಯವಷ್ಟೇ ಅಲ್ಲ, ಇಡೀ ದೇಶ ಪಟ್ಟಣಗೆರೆ ಶೆಡ್ನತ್ತ ತಿರುಗಿ ನೋಡುವಂತಾಯ್ತು. ಅತ್ಯಂತ ಬರ್ಬರವಾಗಿ, ಅಮಾನವೀಯವಾಗಿ ರೇಣುಕಾಸ್ವಾಮಿ ಕೊಲೆಯಾಗಿ, ಬೀದಿ ಹೆಣವಾಗಿ, ಬೀದಿ ನಾಯಿ ಕಚ್ಚುವಂತಾಗಿತ್ತು. ಗುರುವಾರ ಅರ್ಚಕರು ನೀಡಿದ್ದ ಸಲಹೆಯನ್ನ ಸೀರಿಯಸ್ ಆಗಿ ಸ್ವೀಕರಿಸಿದ್ರೆ ದರ್ಶನ್ ಬಹುದೊಡ್ಡ ಪ್ರಮಾದದಿಂದ ಪಾರಾಗಬಹುದಿತ್ತು ಅನ್ನೋ ಮಾತುಗಳು ಇದೀಗ ಕೇಳಿ ಬರ್ತಿವೆ. ಮಾಂಕಾಳಮ್ಮನ ಮಾತು ಮೀರಿದ್ದಕ್ಕೆ ದರ್ಶನ್ ಜೈಲು ಪಾಲಾಗುವಂತ ಸ್ಥಿತಿ ಬಂದೊದಗಿದೆ ಅನ್ನೋ ಚರ್ಚೆಯೂ ನಡೀತಿದೆ. ದರ್ಶನ್, ಶಿವಣ್ಣ ಬಂಡಿ ಮಾಂಕಾಳಮ್ಮನ ರೆಗ್ಯುಲರ್ ಭಕ್ತರು. ದೇಗುಲದ ಕಾಂಪೌಂಡ್ ನಿರ್ಮಾಣಕ್ಕೆ ದರ್ಶನ್ ಧನ ಸಹಾಯ. ಬಂಡಿ ಮಾಂಕಾಳಮ್ಮ ದೇಗುಲ ಒಂದು ಲೆಕ್ಕದಲ್ಲಿ ಸಿನಿ ಇಂಡಸ್ಟ್ರಿ ಪಾಲಿಗೆ ಅದೃಷ್ಟದ ಸಂಕೇತ. ಅದೆಷ್ಟೋ ನಟ ನಟಿಯರ ಲಕ್ಕು ಲುಕ್ಕನ್ನೇ ಇಲ್ಲಿನ ದೇವಿ ಬದಲಿಸಿದ್ದಾಳೆ ಅನ್ನೋ ನಂಬಿಕೆ ಇದೆ. ಹಾಗಾಗಿಯೇ ಬಹುಪಾಲು ಸಿನಿಮಾಗಳ ಮುಹೂರ್ತ ಇದೇ ಬಂಡಿ ಮಾಂಕಾಳಮ್ಮ ದೇಗುಲದಲ್ಲಿ ನಡೆಯುತ್ತೆ. ದರ್ಶನ್, ಶಿವಣ್ಣ, ದುನಿಯಾ ವಿಜಯ್ ಸೇರಿದಂತೆ ಹಲವರು ಈ ದೇಗುಲದ ರೆಗ್ಯುಲರ್ ಭಕ್ತರು ಅನ್ನೋದು ಬಹುಪಾಲು ಮಂದಿಗೆ ಗೊತ್ತಿರದ ಸತ್ಯ. ದರ್ಶನ್ ಬಂಡಿ ಮಾಂಕಾಳಮ್ಮನ ದೇಗುಲಕ್ಕೆ ಪದೇ ಪದೇ ಹೋಗಿ ದರ್ಶನ ಮಾಡಿಕೊಂಡು ಬರ್ತಿದ್ರು. ಆ ಸಂದರ್ಭ ಒಂದಷ್ಟು ಫೋಟೋಗಳನ್ನು ನೋಡಬಹುದು. ಬಂಡಿ ಮಾಂಕಾಳಮ್ಮ ದೇಗುಲದ ಕಾಂಪೌಂಡ್ ನಿರ್ಮಾಣಕ್ಕೂ ದರ್ಶನ್ ಧನ ಸಹಾಯ ಮಾಡಿದ್ದು ಎನ್ನಲಾಗ್ತಿದೆ. ಇಷ್ಟೆಲ್ಲ ಭಯ ಭಕ್ತಿಗಳಿಂದ ಮಾಂಕಾಳಮ್ಮನ ದರ್ಶನ ಮಾಡ್ತಿದ್ದ, ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಆರಾಧಿಸುತ್ತಿದ್ದ ದರ್ಶನ್ ಜೂನ್ 5ರ ಗುರುವಾರ ನೀಡಿದ ಸಲಹೆ, ಕೊಟ್ಟ ಎಚ್ಚರಿಕೆಯನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲಬೇಕೆ? ಇದನ್ನೇ ಹಣೆ ಬರಹ ಅಂತಾರ? ವಿಧಿ ಬರೆದಂತೆಯೇ ಎಲ್ಲವೂ ಆಗ್ಬೇಕು ಅನ್ನೋ ಕಾರಣಕ್ಕೆ ದರ್ಶನ್ ಸಹ ಕಾಲನ್ನ ಕೈಗೊಂಬೆಯಾದ್ರ. ಟೈಮ್ ಅನ್ನೋದು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಅವತ್ತು ರೇಣುಕಾಸ್ವಾಮಿ ಸಹ ವಿನಾಕಾರಣ ಮೆಸೇಜ್ ಮಾಡದೆ ಹೋಗಿದ್ರೆ ಬರ್ಬರವಾಗಿ ಹತ್ಯೆ ಆಗ್ತಿರ್ಲಿಲ್ವೇನೋ? ರೇಣುಕಾಸ್ವಾಮಿಗೆ ಬೈದು ಬುದ್ಧಿ ಹೇಳಿ ಕಳುಹಿಸಿದ್ರೆ ದರ್ಶನ್ ಕೂಡ ಜೈಲು ಪಾಲಾಗ್ತಿರ್ಲಿಲ್ವೇನೋ? ಆದ್ರೆ ಟೈಮ್ ಸರಿ ಇಲ್ಲ ಅನ್ನೋ ಮಾಂಕಾಳಮ್ಮ ದೇವಿಯ ಅರ್ಚಕರ ಮಾತಿನಂತೆಯೇ ನಡೀತಾ, ಬೇಡ ಅಂದ್ರೂ ತಪ್ಪು ಮಾಡಿಸತ್ತೆ ಅನ್ನೋ ಮುನ್ಸೂಚನೆಯಂತೆಯೇ ದುರಂತ ನಡೀತಾ. ಇಷ್ಟೆಲ್ಲ ಅನುಮಾನಗಳು ಎದ್ದ ಮೇಲೆಯೇ ದರ್ಶನ್ ಆಪ್ತರು ಮತ್ತೆ ಮಾಂಕಾಳಮ್ಮ ದೇಗುಲದತ್ತ ದೌಡಾಯಿಸಿದ್ದಾರೆ. ಜ್ಯೋತಿಷ್ಯದಲ್ಲಿ ಮಾಡ್ತಕ್ಕಂತಹ ಎಲ್ಲ ಲೆಕ್ಕಾಚಾರವೂ ಕೂಡ ಕಾಲಗಣನೆಯ ಮೇರೆಗೆ. ನೀವು ಆ ಕಾಲ ಮೀರಿ ಹೋಯಿತು, ಯಾವುದೋ ಕಾಲದಲ್ಲಿ ನಾನು ಏನೋ ಮಾಡ್ತೀನಿ ಅಂತಂದರೆ ಅದರ ಫಲ ಅದಕ್ಕೆ ತಕ್ಕ ಹಾಗೆ ಮಾತ್ರ ಇರುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಪೂರ್ವಭಾವಿಯಾಗಿ ಈಗ ಯಾವುದೋ ಒಂದು ಸಮಸ್ಯೆ ಇದೆ ಅಂತ ಹೇಳಿ ಪರಿಹಾರ ಮಾಡಿಕೊಳ್ಳುವಂಥದ್ದು ಬೇರೆ. ಆದರೆ ಆ ಮನುಷ್ಯ ನನಗೆ ಈ ರೀತಿ ಏನಾದರೂ ಸಮಸ್ಯೆಗಳು ಬರಬಹುದು ಅಂತಕ್ಕಂತಹದ್ದು, ಅಥವಾ ನನಗಿನ್ಯಾವುದೋ ಹಿನ್ನಡೆ ಆಗಬಹುದು ಅಂತಕ್ಕಂಥದ್ದು, ಅಥವಾ ನಾನು ಯಾವುದೋ ಸ್ಥಾನದಲ್ಲಿ ಇದ್ದಂಥವನಿಗೆ ಆ ಭಗವಂತನ ಅನುಗ್ರಹದಿಂದ ಎಲ್ಲಿಗೋ ನನ್ನನ್ನು ಕರ್ಕೊಂಡು ಹೋಗಿ ಕೂರಿಸಿದೆ,
ಇದು ಶಾಶ್ವತವೇ ಅನ್ನುವಂತಹ ಪ್ರಶ್ನೆಗಳನ್ನು ಮಾಡಿಕೊಂಡು ಪರಿಹಾರೋಪಾದಿಯಲ್ಲಿ ಏನೋ ಆಯಾ ಕಾಲಕ್ಕನುಗುಣವಾಗಿ ಏನಾದರೂ ಮಾಡಿಕೊಂಡಿದ್ದರೆ ಅದು ಒಂದಷ್ಟು ಅವರಿಗೆ ಈ ಕ್ಷಣದಲ್ಲಿ ಅನುಕೂಲಕರವಾಗಿರ್ತಿತ್ತು. ಮತ್ತೆ ಮಾಂಕಾಳಮ್ಮನ ಮೊರೆ ಹೋಗಿದ್ದೇಕೆ ದರ್ಶನ್ ಆಪ್ತರು. ದರ್ಶನ್ ಹೇಳಿ ಕೇಳಿ ಚಾಮುಂಡಮ್ಮ ಹಾಗೂ ಮಾಂಕಾಳಮ್ಮನ ಭಕ್ತ. ಪ್ರತಿ ಆಷಾಢ ಶುಕ್ರವಾರ ಚಾಮುಂಡಿಯ ದರ್ಶನ ಮಾಡ್ತಾರೆ. ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗಳಂದು ಬಂಡಿ ಮಾಂಕಾಳಮ್ಮನ ದರ್ಶನ ಮಾಡ್ತಿದ್ರು. ವಿಶೇಷ ಆಷಾಢ ಶುಕ್ರವಾರ ಬಂದಿದ್ದೀನಿ, ವಿಶೇಷ ಅಂತ ಹೇಳ್ಬೋದು. ಪ್ರತಿ ವರ್ಷ ಬಂದೇ ಬರ್ತೀವಲ್ಲ, ಅಷ್ಟೇ ತಾಯಿ ದರ್ಶನ ಮಾಡೋದು ನಮ್ಮ ಪವರ್ ಇರೋದು ಆ ತಾಯಿ. ಎಲ್ಲರೂ ಆ ತಾಯಿ ಒಳ್ಳೇದು ಮಾಡಲಿ. ನಮ್ಮ ದೀಕ್ಷಿತಿದ್ದಾರೆ, ಆಶೀರ್ವಾದ ತಗೊಳ್ಳಿ, ಎಲ್ಲರೂ ಒಳ್ಳೇದಾಗುತ್ತೆ ಅಂತ. ಥ್ಯಾಂಕ್ ಯು ಸರ್. ನನ್ನ ಪವರ್ ಈ ತಾಯಂದಿರಲ್ಲೇ ಇರುತ್ತೆ ಅನ್ನೋ ಪಂಚಿಂಗ್ ಡೈಲಾಗ್ ಹೊಡೆದಿದ್ರು ದರ್ಶನ್. ಆದ್ರೆ ಆ ಒಂದು ದಿನ ಮೈಮರೆತ ಕಾರಣ ಇಷ್ಟೆಲ್ಲ ಆಗಿರಬಹುದು ಅನ್ನೋದು ಆಪ್ತರೊಳಗಿನ ಚರ್ಚೆಗಳು. ಹಾಗಾಗಿಯೇ ದರ್ಶನ್ ಆರೋಪ ಮುಕ್ತರಾಗಿ ಬರಲಿ ಅಂತ ಡಿ ಗ್ಯಾಂಗ್ ಆಪ್ತರು ಬಂಡಿ ಮಾಂಕಾಳಮ್ಮನಿಗೆ ಮೊರೆ ಹೋಗಿದ್ದಾರೆ. ಅಂದು ಗೊತ್ತೋ ಗೊತ್ತಿಲ್ಲದೆಯೋ ಅಮ್ಮನ ಆಜ್ಞೆಯನ್ನ ಮೀರಿದ್ರೆ, ತಪ್ಪಾಗಿದ್ರೆ ಮನ್ನಿಸಿ ಕಾಪಾಡುವಂತೆ ಬೇಡಿಕೊಂಡು ವಿಶೇಷ ಪೂಜೆಯನ್ನ ಮಾಡಿಸಿದ್ದಾರೆ. ಇದಿಷ್ಟೇ ಅಲ್ಲ, ದರ್ಶನ್ ಗ್ರಹಗತಿ ಸರಿ ಇಲ್ಲವೆಂಬ ಅರ್ಚಕರ ಮಾತುಗಳಂತೆಯೇ ಮತ್ತೊಮ್ಮೆ ತಡೆ ಒಡಿಸಿ ನಮ್ಮ ಕಾಟೇರನನ್ನ ಕಾಪಾಡಮ್ಮ ಅಂತ ಪ್ರಾರ್ಥಿಸಿದ್ದಾರೆ ಎನ್ನಲಾಗ್ತಿದೆ. ಅಸಲಿಗೆ ದರ್ಶನ್ ಗ್ರಹಗತಿ ನಿಜಕ್ಕೂ ಸರಿ ಇಲ್ವೇ? ಇಂಥದ್ದೊಂದು ಪ್ರಶ್ನೆಗೆ ಜ್ಯೋತಿಷಿಗಳು ಕೊಡ್ತಿರೋ ಉತ್ತರ ಅಭಿಮಾನಿಗಳನ್ನ ಮತ್ತಷ್ಟು ಕಂಗೆಡುವಂತೆ ಮಾಡುತ್ತಿದೆ. ದರ್ಶನ್ ಹೆಜ್ಜೆ ಹೆಜ್ಜೆಗೂ ಎಚ್ಚರದಿಂದಿರ್ಬೇಕಿತ್ತ. ನವಗ್ರಹದ ದರ್ಶನ್ಗೆ ಕಾಡ್ತಾ ಇರೋ ಗ್ರಹಗತಿ ಎಂಥದ್ದು ಗೊತ್ತಾ? ಖ್ಯಾತ ಜ್ಯೋತಿಷಿ ಡಿ ಗ್ಯಾಂಗ್ ಲೀಡರ್ ಜಾತಕ ನೋಡಿ ಹೇಳಿದ್ದೇನು? ಬಹುದೊಡ್ಡ ಶಾಪ ಕೂಡ ಕಾಟೇರ್ನನ್ನ ಕಂಬಿ ಎಣಿಸುವಂತೆ ಮಾಡಿದ್ಯಾ? ಬಂಡಿ ಮಾಂಕಾಳಮ್ಮನ ಮಾತು ಮೀರೋದಕ್ಕೂ ದರ್ಶನ್ ಗ್ರಹಚಾರವೇ ಕಾರಣವೇ? ದೇವಿ ದರ್ಶನದ ರಹಸ್ಯ, ರಣರೋಚಕ ಸಂಗತಿಗಳನ್ನೇ ತೋರಿಸ್ತೀವಿ ಈ ರಿಪೋರ್ಟ್ನಲ್ಲಿ. ಬಾಡಿ ಸಿಗದೆ ಮರ್ಡರ್ ಕೇಸ್ ನಿಲ್ಲಲ್ಲ, ಮಾಲ್ ಸಿಗದೆ ಕಳ್ಳನ ಕೇಸ್ ನಿಲ್ಲಲ್ಲ ಅನ್ನೋ ಈ ಡೈಲಾಗ್ ದರ್ಶನ್ ಅಭಿನಯದ ನವಗ್ರಹ ಸಿನಿಮಾದ ಡೈಲಾಗ್. ಇಂಥದ್ದೇ ಜಾಣ್ಮೆಯಲ್ಲೋ ಏನೋ ರೇಣುಕಾಸ್ವಾಮಿ ಬಾಡಿ ಕೂಡ ಹಳ್ಳಕ್ಕೆ ಎಸೆಯೋ ಪ್ಲಾನ್ ಅನ್ನ ಡಿ ಗ್ಯಾಂಗ್ ಮಾಡಿದ್ದಿರಬಹುದು. ಆದ್ರೆ ನವಗ್ರಹಗಳ ಕಾಟ ದರ್ಶನ್ರನ್ನ ಯಾವ ರೀತಿ ಕಾಡ್ತಾ ಇದೆ ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಎಚ್ಚರದಿಂದಿರಬೇಕಿತ್ತು ಅಂತಾರೆ ಜ್ಯೋತಿಷಿಗಳು. ಈಗ ಇವರ ವಿಷಯದಲ್ಲಿ ಹೇಳಬೇಕು ಅಂತಂದ್ರೆ ಶ್ರವಣ ನಕ್ಷತ್ರ, ಮಕರ ರಾಶಿಯವರಿಗೆ ಮುಖ್ಯವಾಗಿ, ಅತಿ ಮುಖ್ಯವಾಗಿ ಹೇಳುವಂಥದ್ದೇನು ಅಂತಂದರೆ ಈ ವರ್ಷ ಸಾಡೆ ಸಾತಿಯ ಪ್ರಭಾವ ಹೆಚ್ಚಾಗಿದೆ. ಅವರಿಗೆ ಸಾಡೆ ಸಾತಿ ನಡೀತಾ ಇದೆ. ಈ ವರ್ಷ ಮಾತ್ರ ಅಂತಲ್ಲ, ಈಗ 3-4 ವರ್ಷಗಳಿಂದಲೂ ಇದೆ. ಆದರೆ ಈ ವರ್ಷ ಅದರ ಪ್ರಭಾವ ಜಾಸ್ತಿ. ಸಾಡೆ ಸಾತಿಯ ಪ್ರಭಾವ ದರ್ಶನ್ರನ್ನ ಕಂಗೆಡಿಸ್ತಿದೆಯೇ? ಗುರು ಶಾಪ, ಶನಿ ರವಿಯ ಕದನ ಹೀಗೆ ಮಾಡಿಸ್ತಿದೆಯೇ? ದರ್ಶನ್ಗೆ ತಾಯಿ ಬಂಡಿ ಮಾಂಕಾಳಮ್ಮ ಸೂಕ್ಷ್ಮವಾಗಿ ಎಚ್ಚರಿಸಿದ್ಲು. ಆ ದೇಗುಲದ ಅರ್ಚಕರು ಗ್ರಹಗತಿಗಳ ಮುನ್ಸೂಚನೆಯನ್ನು ನೀಡಿದ್ರು. ಆ ಕ್ಷಣ ದರ್ಶನ್ ಎಚ್ಚೆತ್ತುಕೊಂಡಿದ್ರೆ ಇಷ್ಟರ ಮಟ್ಟಿಗಿನ ದುರಂತ ಎದುರಾಗ್ತಿರ್ಲಿಲ್ಲ. ಶ್ರವಣ ನಕ್ಷತ್ರ 1ನೇ ಪಾದ ಮಕರ ರಾಶಿಯಲ್ಲಿ ಹುಟ್ಟಿರೋ ದರ್ಶನ್ ಜಾತಕವನ್ನ ನೋಡ್ತಿರೋ ಜ್ಯೋತಿಷಿಗಳ ಪ್ರಕಾರ ದರ್ಶನ್ಗೆ ಪ್ರತಿ ಗ್ರಹವೂ ಕೂಡ ನೆಗೆಟಿವ್ ರೀತಿಯಲ್ಲೇ ಎಫೆಕ್ಟ್ ನೀಡ್ತಿದೆ ಅನ್ನೋ ಸುಳಿವನ್ನ ನೀಡ್ತಿವೆ. ಅದರಲ್ಲೂ ಮುಖ್ಯವಾಗಿ ಶನಿಯ ಪ್ರಭಾವ ದರ್ಶನ್ರನ್ನ ಈ ಸ್ಥಿತಿಗೆ ದೂಡಿದೆಯಂತೆ. ಚಂದ್ರ ಭುಕ್ತಿ ನಡೆದಾಗ ಗುರು ಅವರ ಜಾತಕದಲ್ಲಿ ವ್ಯಯಸ್ಥಾನದಲ್ಲಿದ್ದಾನೆ. ಹಾಗಾಗಿ ಅವರಿಗೆ ಗುರು ಶಾಪನೋ ಅಥವಾ ದೊಡ್ಡವರ ಶಾಪನೋ ಅಥವಾ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆನೋ ಈ ರೀತಿದೆಲ್ಲ ಆಗ್ತಾ ಹೋಗುತ್ತೆ. ಇದೆಲ್ಲವೂ ಆಗಿರಬೇಕು ಅಂತ ಒಂದು ಕಡೆ ಇಟ್ಟುಕೊಂಡ್ರೆ ಇದರಲ್ಲಿ ಯಾವುದಾದ್ರೂ ಒಂದಾದರೂ ಆಗಿರಬಹುದು. ಜೊತೆಗೆ ಇವರ ಜಾತಕದಲ್ಲಿ ಏನಾಗಿದೆ ಅಂತಂದರೆ 10ನೇ ಮನೆ ಶನಿ ಮನೆ. ಅದು ಶನಿಗೂ ರವಿಗೂ ಆಗೋದಿಲ್ಲ, ಪರಸ್ಪರ ವೈರತ್ವ, ಶತ್ರುಗಳವರು, ತಂದೆ ಮಕ್ಕಳೇ, ಆದರೆ ವೈರತ್ವ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಆಡು ಭಾಷೆಯಲ್ಲಿ ಹುಚ್ಚು ಧೈರ್ಯ ಅಂತ ಹೇಳ್ತಾರಲ್ಲ, ಏನು ಬೇಕಾದರೂ ಬರಲಿ ನಾನು ನೋಡ್ಕೊಳ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಅದು ಆ ಕೆಲಸವನ್ನು ಮಾಡುತ್ತೆ. ಕುಜನ ಕ್ರೌರ್ಯಕ್ಕೆ ಇಂಥ ಬರ್ಬರ ಹತ್ಯೆಯ ಆರೋಪ ಬಂತ. ಜ್ಯೋತಿಷಿ ಬೆಳವಾಡಿ ಹರೀಶ್ ಭಟ್ರ ಪ್ರಕಾರ ದರ್ಶನ್ ಜಾತಕ ಫಲವೇ ಸ್ಪಷ್ಟವಾಗಿ ಹೇಳ್ತಿರೋ ಸಂಗತಿ ಇದು. ಪಟ್ಟಣಗೆರೆ ಶೆಡ್ನ ಅತಿ ಕ್ರೂರ ಕ್ರೌರ್ಯಕ್ಕೆ ಸಹ ದರ್ಶನ್ ಗ್ರಹಗತಿಗಳು ಕಾರಣವಂತೆ. ಕುಜಗ್ರಹ ಭಾಗ್ಯಸ್ಥಾನದಲ್ಲಿದ್ದು ಅತಿ ಕ್ರೌರ್ಯವನ್ನ ನೀಡುತ್ತಾನಂತೆ. ಇದೇ ಕಾರಣಕ್ಕೆ ನೋಡಿ ತತ್ಕ್ಷಣಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗಿ ಮಹಾ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವ ಸಾಧ್ಯತೆ ಹೆಚ್ಚು ಎನ್ನುತ್ತಾರೆ.
ಭಾಗ್ಯದ ಜೊತೆಗೆ ಕ್ರೂರತ್ವವನ್ನು ಕೊಡ್ತಾನೆ. ಯಾರು? ಕುಜ. ಅವನ ಸ್ವಭಾವ ಅದು. ಆ ಮನೆಯಲ್ಲಿದ್ದಾಗ ಒಳ್ಳೆಯದನ್ನು ಕೊಟ್ಟಾಗ ಅದನ್ನು ಒಪ್ಪಿಕೊಂಡಾಗ, ಕೆಟ್ಟದನ್ನು ಕೊಟ್ಟಾಗ ಅದನ್ನು ಕೂಡ ನಾವು ಒಪ್ಪಿಕೊಳ್ಳೇಬೇಕು, ನಂಬಿಕೆ ಇದ್ದಾಗ. ಆ ರೀತಿಯಾದಾಗ ಕ್ರೂರ ಒಂದು ಕ್ರೂರತ್ವ ಅಥವಾ ಕ್ರೂರತನ ಅಂತಕ್ಕಂಥದ್ದು ಆ ಕುಜನಿಂದ ಪ್ರಾಪ್ತವಾಗುವಂತಹ ಅಂಶ ಇಲ್ಲಿ. ಅದೇ ಅಧಿಕ ಕೋಪ. ಅವನೂ ಕೂಡ ಶನಿ ಮನೆಯಲ್ಲೇ ಇದ್ದಾನೆ. ಯಾವುದೇ ಕಾರಣಕ್ಕೂ ಆ ಸಿಟ್ಟನ್ನು, ಕೋಪವನ್ನು ತನ್ನ ಸ್ಥಿಮಿತತೆಗೆ, ಹತೋಟಿಗೆ ತರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದರಿಂದ ಏನಾದರೂ ಒಂದು ಪ್ರಕ್ರಿಯೆ ನಡೆದು ಬಿಡಬೇಕು. ಇಲ್ಲ ಯಾರಿಗಾರು ಬೈಬೇಕು, ಇಲ್ಲ ಹೊಡಿಬೇಕು, ಏನಾರು ಒಂದು ಆಗಬೇಕು, ಆ ರೀತಿದು. ಇಲ್ಲ ತನಗೆ ತಾನೇ ನಿಷ್ಠುರ ಮಾಡಿಕೊಳ್ಬೇಕು, ತನ್ನನ್ನು ತಾನೇ ಬೈಕೊಳ್ಬೇಕು. ಈ ರೀತಿ ಪ್ರಭಾವನ್ನೆಲ್ಲ ಕುಜ ಕೊಡ್ತಾನೆ. ಬುಧ ಲಾಭಸ್ಥಾನದಲ್ಲಿ ಇದ್ದ ಕಾರಣಕ್ಕೆ ಇರಬಹುದು ಪವಿತ್ರ ಗೌಡಗೆ ದರ್ಶನ್ ಹೊಸ ಮನೆಯನ್ನೇ ಕೊಡಿಸಿದ್ರು. ಆ ಕಾರಣಕ್ಕೆ ಮತ್ತೊಂದು ಬಲಿ ಬಿತ್ತು ಅನ್ನೋ ಗಂಭೀರ ಆರೋಪವೂ ಇದೆ. ಇನ್ನು ಶನಿಯ ಪ್ರಭಾವದಿಂದಲೇ ಕುಟುಂಬ ತ್ಯಾಗಿಯಾಗಿರೋ ದರ್ಶನ್ ಅಮ್ಮ, ತಮ್ಮ, ಪತ್ನಿಯಿಂದಲೂ ದೂರ ಇದ್ದಾರೆ ಅನ್ನೋದನ್ನ ಜ್ಯೋತಿಷ್ಯ ಕೂಡ ಹೇಳುತ್ತಿದೆ. ಹಠಕ್ಕೆ ಬಿದ್ದ ರಾಹು, ನಿರ್ದಯಿಯಾದ ಕೇತು, ಕಾಟೇರನಿಗೆ ಸಂಕಷ್ಟ. ಹಿತಶತ್ರುಗಳ ಕಾಟವೂ ಕೂಡ ದರ್ಶನ್ರನ್ನ ಕಾಡುತ್ತಿದೆಯಂತೆ. ಇದಕ್ಕೆ ಕಾರಣ ರಾಹುಗ್ರಹದ ಪ್ರಭಾವ ಎನ್ನುತ್ತಾರೆ ಜ್ಯೋತಿಷಿಗಳು. ಇದೇ ಕಾರಣಕ್ಕೆ ಗೆದ್ದೇ ಗೆಲ್ಲಬೇಕು ಅನ್ನೋ ಅಹಂಕಾರದ ಹಠವನ್ನುಂಟು ಮಾಡುತ್ತಂತೆ. ರಾಹು ಏನು ಮಾಡ್ತಾನೆ? ಶತ್ರುಸ್ಥಾನದಲ್ಲಿದ್ದಾಗ ನಾನು ಏನೇ ಆಗಲಿ ನಾನು ಗೆಲ್ಲಬೇಕು ಅಂತಕ್ಕಂಥ ಹಠವನ್ನು ಉಂಟು ಮಾಡ್ತಾನೆ. ಅದು ಅಹಂಕಾರ ಹೆಚ್ಚು ಹೆಚ್ಚು ಬೆಳೆಯುವುದಕ್ಕೆ ಅವಕಾಶವಾಗುತ್ತೆ. ಆದರೆ ಬುದ್ಧಿವಂತರಾದವರು ಅದನ್ನೆಲ್ಲ ತಡೆ ಹಿಡಿದು ಸರಿಯಾದ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡಿ ಸರಿತಪ್ಪುಗಳನ್ನು ವಿವೇಕದಿಂದ ನೋಡಿಕೊಂಡು ಹೆಜ್ಜೆಯನ್ನು ಇಡ್ತಕ್ಕಂಥದ್ದು. ಅದರಲ್ಲಿ ವ್ಯತ್ಯಾಸ ಆದರೆ ಕೇವಲ ನಾವಿಟ್ಟಂಥ ಹೆಜ್ಜೆ ತಪ್ಪು ದಾರಿಯಲ್ಲೇ ಇರುವಂಥದ್ದಾಗುತ್ತೆ. ಇದು ರಾಹುವಿನ ಪ್ರಭಾವ. ಇನ್ನು ಕೊನೆಯದಾಗಿ ಕೇತು 12ನೇ ಮನೆಯಲ್ಲಿದ್ದಾನೆ. ಇವರ ಜಾತಕದಲ್ಲಿ ನಿರ್ದಯಿ, ಯಾವುದೇ ಕಾರಣಕ್ಕೂ ದಯಾ ದಾಕ್ಷಿಣ್ಯಗಳು ಇರುವುದೇ ಇಲ್ಲ. ಕೇತುವಿನ ಪ್ರಭಾವ ಅದು. ಕೇತುವಿನ ಪ್ರಭಾವದಿಂದಲೇ ದರ್ಶನ್ ಆ ಕ್ಷಣಕ್ಕೆ ನೀಚ ಸ್ನೇಹಕ್ಕೆ ಬಿದ್ದು ನಿರ್ದಯಿ ಆಗಿರಬಹುದು ಅನ್ನೋದು ಕೂಡ ಜ್ಯೋತಿಷಿಗಳ ಅಭಿಪ್ರಾಯ. ರಾಹು ಬೃಹಸ್ಪತಿ ಸಂಧಿ ಕಾಲದಲ್ಲೇ 2 ಸಲ ಜೈಲುವಾಸ. ಹೌದು, ದರ್ಶನ್ಗೆ ಮೊದಲೇ ಅಪಾಯದ ಮುನ್ಸೂಚನೆ ಸಿಕ್ಕಿರಬಹುದು ಅನ್ನೋದನ್ನ ಜ್ಯೋತಿಷಿಗಳ ಈ ಮಾತು ಪುಷ್ಟಿ ನೀಡುತ್ತೆ. ಹಾಗಾಗಿಯೇ ದರ್ಶನ್ 2011ರಂತೆಯೇ 2024ರಲ್ಲೂ ಪರಪ್ಪನ ಅಗ್ರಹಾರ ಜೈಲು ಸೇರುವಂತಾಯಿತು. ರಾಹು ದೆಸೆ ಮುಗಿದು ಗುರುದೆಸೆ ಆರಂಭವಾಗುವಂತಹ ಸಮಯವನ್ನು ಜ್ಯೋತಿಷದಲ್ಲಿ ನಾವು ರಾಹು ಬೃಹಸ್ಪತಿ ಸಂಧಿಕಾಲ ಅಂತ ಹೇಳ್ತೀವಿ. ಆ ಸಂಧಿಕಾಲದಲ್ಲಿ ಸಮಸ್ಯೆ ಆಗತ್ತೆ. ಅದು 2011ನೇ ಇಸ್ವಿಗೆ ಬರತಕ್ಕಂಥದ್ದು. ಹಿಂದೂ ಕೂಡ ಈಗ ಅವರು ಇರತಕ್ಕಂತಹ ಸ್ಥಾನದಲ್ಲೇ 2011ನೇ ಇಸ್ವಿನಲ್ಲಿ ಇದ್ದರು. ಅದೆಲ್ಲರಿಗೂ ಗೊತ್ತಿರುವಂಥದ್ದು. ನಾವು ನವಗ್ರಹರನ್ನು ಮೊದಲು ಮುಖ್ಯವಾಗಿ ಆರಾಧನೆ ಮಾಡಬೇಕು. ಯಾಕೆಂದರೆ ಎಲ್ಲ ಗ್ರಹದ ಪ್ರಭಾವದಿಂದಲೇ ಅವರ ಜೀವನದ ಪೂರ್ತಿ ಮಾಹಿತಿ ದೊರಕತಕ್ಕಂಥದ್ದು. ಇದರ ಜೊತೆಯಲ್ಲಿ ವಿಶೇಷವಾಗಿ ದೇವಿ ಉಪಾಸನೆಯನ್ನು ಅವರು ಮಾಡಬೇಕು. ಆಮೇಲೆ ಅವರಿಗೆ ಅನುಕೂಲ ಮನಸ್ಸು ಇದೆಲ್ಲವನ್ನ ಗಮನಿಸಿಕೊಂಡು ಗುರುಶಾಪದಿಂದ ನಿವೃತ್ತಿಯಾಗಬೇಕು. ಗುರುಶಾಪದಿಂದ ಪಾರಾದ್ರೆ ದರ್ಶನ್ ಮತ್ತಷ್ಟು ಎತ್ತರಕ್ಕೆ ಬೆಳೆದ್ರೂ ಅಚ್ಚರಿ ಇಲ್ಲ ಅನ್ನೋ ಮಾತನ್ನ ಜ್ಯೋತಿಷಿಗಳ ಭವಿಷ್ಯವಾಣಿ ಹೇಳ್ತಿದೆ. ದೇವಿ ಆರಾಧಕನೆನಿಸಿಕೊಂಡಿರೋ ದರ್ಶನ್ ತಾಯಿ ಚಾಮುಂಡೇಶ್ವರಿ ಹಾಗೂ ಬಂಡಿ ಮಾಕಾಳಮ್ಮನ ದರ್ಶನ ಮಾಡುತ್ತಲೇ ಇದ್ರು. ಇಂಥ ಸಂದರ್ಭದಲ್ಲೇ ತಡೆ ಒಡೆಸುವ ಸಂದರ್ಭ ಬಂದಿದ್ದು ದರ್ಶನ್ಗೆ ಅರ್ಚಕರು ಸಹ ಗ್ರಹಗತಿ ಸರಿಯಿಲ್ಲ, ಬೇಡ ಅಂದ್ರೂ ತಪ್ಪು ಮಾಡಿಸುತ್ತೆ, ಹೊಸ ಕೆಲಸಕ್ಕೆ ಕೈ ಹಾಕಬೇಡಿ, ಆದಷ್ಟು ಸ್ವಲ್ಪ ದಿನ ದೂರವಿರಿ ಅನ್ನೋ ಸಲಹೆ ನೀಡಿದ್ರು. ಆ ಕ್ಷಣವೇ ದರ್ಶನ್ ಎಚ್ಚೆತ್ತುಕೊಂಡಿದ್ರೆ ಇಂಥ ತಪ್ಪು ಸಹ ಆಗ್ತಿರ್ಲಿಲ್ಲ ಅನ್ನೋ ಸಂಗತಿಯನ್ನ ಜ್ಯೋತಿಷಿಗಳು ಹೇಳಿದ್ದಾರೆ ನೋಡಿ. ಜ್ಯೋತಿಷ್ಯದಲ್ಲಿ ಮಾಡ್ತಕ್ಕಂತಹ ಎಲ್ಲ ಲೆಕ್ಕಾಚಾರವೂ ಕೂಡ ಕಾಲಗಣನೆಯ ಮೇರೆಗೆ. ನೀವು ಆ ಕಾಲ ಮೀರಿ ಹೋಯಿತು, ಯಾವುದೋ ಕಾಲದಲ್ಲಿ ನಾನು ಏನೋ ಮಾಡ್ತೀನಿ ಅಂತಂದರೆ ಅದರ ಫಲ ಅದಕ್ಕೆ ತಕ್ಕ ಹಾಗೆ ಮಾತ್ರ ಇರುತ್ತೆ. ಪೂರ್ವಭಾವಿಯಾಗಿ ಈಗ ಯಾವುದೋ ಒಂದು ಸಮಸ್ಯೆ ಇದೆ ಅಂತ ಹೇಳಿ ಪರಿಹಾರ ಮಾಡಿಕೊಳ್ಳುವಂಥದ್ದು ಬೇರೆ. ಆದರೆ ಆ ಮನುಷ್ಯ ನನಗೆ ಈ ರೀತಿ ಏನಾದರೂ ಸಮಸ್ಯೆಗಳು ಬರಬಹುದು ಅಂತಕ್ಕಂತಹದ್ದು, ಅಥವಾ ನನಗಿನ್ಯಾವುದೋ ಹಿನ್ನಡೆ ಆಗಬಹುದು ಅಂತಕ್ಕಂಥದ್ದು, ಅಥವಾ ನಾನು ಯಾವುದೋ ಸ್ಥಾನದಲ್ಲಿ ಇದ್ದಂಥವನಿಗೆ ಆ ಭಗವಂತನ ಅನುಗ್ರಹದಿಂದ ಎಲ್ಲಿಗೋ ನನ್ನನ್ನು ಕರ್ಕೊಂಡು ಹೋಗಿ ಕೂರಿಸಿದೆ, ಇದು ಶಾಶ್ವತವೇ ಅನ್ನುವಂತಹ ಪ್ರಶ್ನೆಗಳನ್ನು ಮಾಡಿಕೊಂಡು ಪರಿಹಾರೋಪಾದಿಯಲ್ಲಿ ಏನೋ ಆಯಾ ಕಾಲಕ್ಕನುಗುಣವಾಗಿ ಏನಾದರೂ ಮಾಡಿಕೊಂಡಿದ್ದರೆ ಅದು ಒಂದಷ್ಟು ಅವರಿಗೆ ಈ ಕ್ಷಣದಲ್ಲಿ ಅನುಕೂಲಕರವಾಗಿರ್ತಿತ್ತು. ಕೇಳಿಸ್ಕೊಂಡ್ರ? ಆ ಕ್ಷಣದಲ್ಲೇ ಎಚ್ಚೆತ್ತುಕೊಂಡು
ಸೂಕ್ತ ಮುನ್ನೆಚ್ಚರಿಕೆಯ ಕ್ರಮವನ್ನ ಕೈಗೊಂಡಿದ್ರೆ ಅಥವಾ ಆ ದುಷ್ಟಕೂಟದ ಕ್ಷುದ್ರ ತಂತ್ರಕ್ಕೆ ಪ್ರತ್ಯುತ್ತರ ನೀಡುವ ಪೂಜೆ ಪುನಸ್ಕಾರ ಮಾಡಿಸಿದ್ರೆ ದರ್ಶನ್ಗೆ ಇಷ್ಟೊಂದು ಸಮಸ್ಯೆ ಎದುರಾಗುತ್ತಿರಲಿಲ್ವಂತೆ. ಬಂಡಿ ಮಾಂಕಾಳಮ್ಮನ ಮುನ್ಸೂಚನೆ ಮೀರಿದ್ದರ ಫಲವೇ ಜೈಲುವಾಸ ಅನ್ನೋದು ಒಂದು ಕಡೆಯಾದ್ರೆ, ದರ್ಶನ್ ಜಾತಕದ ಪ್ರಕಾರ ಎಲ್ಲಾ ಮೂಲೆಯಿಂದಲೂ ಎಲ್ಲಾ ನವಗ್ರಹಗಳು ಕೂಡ ನಿದ್ದೆಗೆಡಿಸುತ್ತಲೇ ಇವೆ. ಇಂಥ ಸಂದರ್ಭದಲ್ಲಿ ತಾಳ್ಮೆಗಿಂತ ದೊಡ್ಡ ಅಸ್ತ್ರ ಮತ್ತೊಂದಿಲ್ಲ ಎನ್ನುತ್ತೆ ಜ್ಯೋತಿಷ್ಯ. ದರ್ಶನ್ ಪಾಲಿಗೆ ನವಗ್ರಹಗಳು ಕೂಡ ಅಗ್ನಿ ಪರೀಕ್ಷೆಯನ್ನ ಒಡ್ಡಿವ್ಯಾ? ಬಂಡಿ ಮಾಂಕಾಳಮ್ಮನ ಮಾತನ್ನ ಕೇಳಿದ್ದಿದ್ರೆ ಆಗಿರೋ ಅತಿ ದೊಡ್ಡ ಅನಾಹುತ ಸಣ್ಣ ಸಮಸ್ಯೆಯೊಂದಿಗೆ ಸುಖಾಂತ್ಯ ಕಾಣ್ತಾ ಇತ್ತೋ ಏನೋ. ಒಟ್ನಲ್ಲಿ ದರ್ಶನ್ ಹಣೆ ಬರಹ ಸರಿ ಇಲ್ಲ ಅನ್ಸುತ್ತೆ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಅಹಂಕಾರದ ಮಾತು ಕೇಳಿಕೊಂಡು ಸದ್ಯ ಕಂಬಿ ಹಿಂದೆ ಸೇರಿದ್ದಾರೆ ಅನ್ಬಹುದು. ಸದ್ಯಕ್ಕಂತೂ ದರ್ಶನ್ ನವಗ್ರಹಗಳ ಗ್ರಹಚಾರದಿಂದಲೇ ಇಷ್ಟೆಲ್ಲ ಆಗ್ತಾ ಇದೆಯೇ ಅನ್ನೋದು ಜ್ಯೋತಿಷಿಗಳ ಲೆಕ್ಕಾಚಾರ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.